ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದಾರೆ? ಹೋಪ್ ಇಲ್ಲ ಆರಾಮಾಗಿದ್ದೀರಾ ಅನ್ಕೊಂತೀವಿ. ನಾವು ಸಹ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಅತಿ ಹೆಚ್ಚಾಗಿ ಫುಡ್ಡಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇದು ರೆಗ್ಯುಲರ್ ಆಗಿ ಇರಲೇಬೇಕು ಅಂತ ಕೆಲವೊಂದು ಫುಡ್ಡಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಅಂತ ಕೆಲವೊಂದು ಐಟಮ್ಸ್ಗಳನ್ನ ಹೇಳ್ತೀನಿ. ಆ ಒಂದು ಕೆಲವೊಂದು ಐಟಮ್ಸ್ಗಳನ್ನ ತೊಗೊತಾ ಹೋದರೆ ನೀವು ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಆಗೋದಲ್ಲಿ ತುಂಬ ಒಳ್ಳೆ ರಿಸಲ್ಟ್ ನೋಡ್ತೀರಾ ಅಂತಲೇ ಹೇಳ್ಬೋದು. ಓಕೆನಾ? ಇದೊಂದು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆನಾ? ಆಲ್ಮೋಸ್ಟ್ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ತೊಗೊತಿರುವಂಥ ಡ್ರಿಂಕ್ ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ಓಕೆನಾ? ನನ್ನ ನೋಡಿ ತುಂಬ ಜನ ಫಾಲೋ ಮಾಡ್ತಿದ್ದಾರೆ ನನ್ನ ಒಂದು ಡ್ರಿಂಕು, ನಂದು ರೆಗ್ಯುಲರ್ ವ್ಯೂವರ್ಸ್ಗಳು. ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಯಾವ ಥರ ತೊಗೊಂಡೆ, ಯಾವುದನ್ನ ಜಾಸ್ತಿ ತೊಗೊಂಡಿಲ್ಲ, ಯಾವುದನ್ನ ತೊಗೊಂಡಲೇ ಇಲ್ಲ, ಇದನ್ನು ತೊಗೊಂಡ್ರೆ ಲಿಮಿಟಾಗಿ ತೊಗೋಬೇಕು ಅನ್ನೋ ಕೆಲವೊಂದು ಫುಡ್ಡಲ್ಲಿ ಯಾವುದು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಅಂದರೆ, ಕೇಳಿದ್ರೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಗಳಾಗೆ ಬೇಬಿ ಇರೋರು, ನಮಗಾಗಲಿ ಅಥವಾ ಹಸ್ಬೆಂಡ್ಗಾಗಲಿ ಅಥವಾ ಬೇಬಿಗಾಗಲಿ 3 ಜನಕ್ಕೂ ನಾವು ಸಪ್ರೇಟ್ ಮಾಡೋದಕ್ಕೆ ಆಗಲ್ಲ. ಇನ್ನೂ ಇರ್ಬೋದು, ಗಂಡ ಹೆಂಡ್ತಿಗೆ ಸಪ್ರೇಟ್ ಆಗಿರ್ಬೋದು ಅಥವಾ ನಾವು ತಿನ್ನೋದನ್ನ ತಿನ್ನಲೇ ಇರಬಹುದು. ಓಕೆನಾ? ಹೀಗೆಲ್ಲ ಇರೋದ್ರಿಂದ ನಾನು ಫುಡ್ಡಲ್ಲೇ ನಾನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಇದೊಂದು ಪಾಯಿಂಟು. ಫಸ್ಟ್ ಆಫ್ ಆಲ್ ಏನು ತೊಗೋಬೇಕು ಜಾಸ್ತಿ ಅಂತ ಹೇಳ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇವನ್ನೆಲ್ಲ ಮುಟ್ಟಿದ್ರೆ ನೀವು ಏನು ನನ್ನ ಒಂದು ಡ್ರಿಂಕ್ ಕುಡಿದ್ರೂ ನೀವು ಸಣ್ಣನೇ ಆಗಲ್ಲ ಅನ್ನೋ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನೀವು ಅದನ್ನು ಚೆಕ್ ಮಾಡ್ಬೋದು. ಸೇಮ್ ಕಂಟಿನ್ಯೂ ಇರುತ್ತೆ. ಸೆಕೆಂಡ್ ವಿಡಿಯೋ ಮಾಡ್ತೀನಿ, ಯಾಕಂದರೆ ಲೆಂತ್ ಜಾಸ್ತಿ ಆಗಿಬಿಟ್ರೆ ನಿಮಗೂ ನೋಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಸಿಂಪಲ್ಲಾಗಿ ಸ್ಟ್ರೈಟಾಗಿ ವಿಷಯಕ್ಕೆ ಬರೋದಾದರೆ ಏನಪ್ಪ ಅಂತ ಹೇಳಿದ್ರೆ, ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಯೂಸ್ ಮಾಡಿರುವಂಥದ್ದು ರಾಗಿ. ಓಕೆನಾ? ಫಾರ್ ಎಕ್ಸಾಂಪಲ್ ರಾಗಿಲಿ ನಾವು ಏನು ಮಾಡ್ತೀವಿ, ರೆಗ್ಯುಲರ್ ಆಗಿ ನಾವು ನೈಟ್ ಹೊತ್ತು ಮುದ್ದೆ ಮಾಡೇ ಮಾಡ್ತೀವಿ. ನಮ್ಮ ವೆಯ್ಟ್ ಲಾಸ್ ಜರ್ನಿಗೂ ನೈಟ್ ಹೊತ್ತು ಊಟ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ರಾಗಿ ಮುದ್ದೆ ಮಾಡ್ಕೋಬೋದು, ದೋಸೆ ಮಾಡ್ಕೋಬೋದು. ನಮಗೆ ಅವತ್ತು ಊಟ ಮಾಡೋದಕ್ಕೆ ಇಷ್ಟ ಇಲ್ಲ ಅಥವಾ ನಾವು ಊಟನ ಸ್ಕಿಪ್ ಮಾಡುವಂಥ ನಮ್ಮ ಒಂದು ಬಾಡಿ ಅಡ್ಜಸ್ಟ್ ಆಗುತ್ತೆ. ಆ ಥರ ಏನು ನಮಗೆ ಹಸ್ವಾಗೋದಿಲ್ಲ. ಎಲ್ಲ ನಾವು ಮಗುವಿಗೂ ಇಲ್ಲ ಅಥವಾ ಮಗುವಿಗೇನೋ ಹಾಲು ಕುಡಿಸ್ತಾ ಇಲ್ಲ ಅನ್ನೋರು ಸ್ಟ್ರೈಟಾಗಿ ಒಂದು ಗ್ಲಾಸು ನೀವು ಗಂಜಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತೀರಾ. ಓಕೆನಾ? ರಾಗಿನೂ ಅಷ್ಟೇ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾತ್ರನ ವಹಿಸುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ನೀವು ರಾಗಿನ ರೆಗ್ಯುಲರ್ ಆಗಿ, ಫಾರ್ ಎಕ್ಸಾಂಪಲು ಬೆಳಗ್ಗೆ ಹೊತ್ತು ರಾಗಿ ಗಂಜಿ ತೊಗೊಳ್ಳಿ ಅಥವಾ ರಾಗಿ ಮುದ್ದೆ ಯೂಶಲಿ ತಿನ್ನೋದಿಲ್ಲ ಮಾರ್ನಿಂಗು. ತಿಂತೀನಿ ಅಂದರೆ ರಾಗಿ ಮುದ್ದೆ ತೊಗೊಳ್ಳಿ. ಸಿಕ್ಕಾಪಟ್ಟೆ ರೆಸಿಪೀಸ್ಗಳನ್ನ ನೋಡ್ಬೋದು ನಾವು. ರಾಗಿ ಶಾವಿಗೆ ಮಾಡ್ಕೊತಾರೆ ಮತ್ತು ರಾಗಿ ರೊಟ್ಟಿ, ಈ ಥರ ಎಲ್ಲ ತುಂಬ ಥರದ ಒಂದು ರೆಸಿಪೀಸ್ಗಳನ್ನ ನೋಡ್ಬೋದು. ಅದನ್ನ ನೋಡಿ ನೀವು ಟ್ರೈ ಮಾಡೋದ್ರಿಂದ, ರಾಗಿನ ಜಾಸ್ತಿ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರದ ಎಕ್ಸ್ಟ್ರಾ ಫ್ಯಾಟ್ ಅನ್ನೋದು ನಿಮ್ಮ ಒಂದು ಬಾಡಿಗೆ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆನಾ? ಹಾಗಾಗಿ ನೀವು ಇನ್ನೂ ಏನಾನ ವೆಯ್ಟ್ ಗೇನ್ ಆಗುವಂಥ ಒಂದು ಚಾನ್ಸಸ್ ಇದೆ, ಅದು ಸಹ ಸ್ಟಾಪ್ ಆಗುತ್ತೆ. ಓಕೆನಾ? ಇದೊಂದು ಫಸ್ಟ್ ಪಾಯಿಂಟು. ಇನ್ನು ಸೆಕೆಂಡ್ ಒನ್ ಏನು ಜಾಸ್ತಿ ತೊಗೊಂಡಿದ್ದೆ ಅಂತ ಅಂದರೆ ಗೋಧಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಗೋಧಿನಲ್ಲಿ ಯೂಶಲಿ ಎಲ್ಲರಿಗೂ ಇಷ್ಟ ಆಗೋ ಹಾಗೆ ಚಪಾತಿ. ಓಕೆನಾ? ಅಟ್ಲೀಸ್ಟ್ ಮನೆಯವ್ರಿಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ 2 ಚಪಾತಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ನೀವು ನೈಟ್ ಹೊತ್ತು ನೀವು ಊಟ ಮಾಡ್ತೀವಿ ಅಂತ ಹೇಳಿದ್ರೆ 2 ಚಪಾತಿ ತಿನ್ನಬೇಕು. ಅದ್ರ ಮೇಲೆ ಏನೂ ತಿನ್ನೋಕೆ ಹೋಗಬಾರ್ದು. ಏನೂ ಜಾಸ್ತಿ ತಿಂದಲೇನೂ ಇರಬಾರ್ದು. ಓಕೆನಾ? 2 ಚಪಾತಿ ತಿಂದರೆ ಸಾಕು, ನೀವು ಆರಾಮಾಗಿ ವೆಯ್ಟ್ ಗೇನ್ ಆಗೋದು ತಪ್ಪುತ್ತೆ. ಓಕೆನಾ? ಅಟ್ಲೀಸ್ಟ್ ಏನು ನಾವು ಈ ಡ್ರಿಂಕ್ ಕುಡಿಯಲ್ಲ, ನಾವು ವೆಯ್ಟ್ ಗೇನ್ ಆಗೋದನ್ನು ತಪ್ಪಿಸ್ಬೇಕು ಅನ್ನೋರು ನೈಟ್ ಹೊತ್ತು 2 ಚಪಾತಿ ತಿನ್ಕೊಳ್ಳಿ. ವೆಯ್ಟ್ ಲಾಸ್ ಆಗೋದು ಸೆಕೆಂಡ್ರಿ, ವೆಯ್ಟ್ ಗೇನ್ ಆಗೋದಿಲ್ಲ. ಓಕೆನಾ? ಇದೊಂದು ಪ್ಲಸ್ ಪಾಯಿಂಟ್, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ? ಆದಷ್ಟು ಆಯಿಲ್ನ ಅವಾಯ್ಡ್ ಮಾಡೋದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಅಂತ ಬಂದರೆ ಫ್ರೂಟ್ಸಲ್ಲಿ ಅಂತ ಬಂದರೆ, ನೀವು ಆರಾಮಾಗಿ ಆ ಒಂದು ಸೀಸನಲ್ಲಿ ಯಾವ ಒಂದು ಫ್ರೂಟ್ಸ್ ಸಿಗುತ್ತೆ ಕಮ್ಮಿ, ಆ ಫ್ರೂಟ್ಸ್ನ ತೊಗೋಬೋದು. ನೀವು ಬೆಳಗ್ಗೆನೂ ತೊಗೋಬೋದು, ಮಧ್ಯಾಹ್ನನೂ ತೊಗೋಬೋದು ಅಥವಾ ನೈಟೂ ತೊಗೋಬೋದು. ನೀವು ಮಾರ್ನಿಂಗ್ ಹೊತ್ತು
ತಿಂಡಿ ಸ್ಕಿಪ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಹೊತ್ತೇ ಒಂದು ಸ್ವಲ್ಪ ತೊಗೋಬೋದು ಫ್ರೂಟ್ಸು, ಓಕೆನಾ. ಆವಾಗ ತಿಂಡಿ ಸ್ಕಿಪ್ ಮಾಡ್ಬೋದು. ನನಗನ್ಸೋ ಪ್ರಕಾರ ಹಣ್ಣು ತಿಂದರೆ ನಿಮ್ಗಂತ ಏನು ಸುಸ್ತಂತ ಎಲ್ಲ ಏನೂ ಅನಿಸೋದಿಲ್ಲ, ಓಕೆನಾ. ಇದೊಂದು ಪಾಯಿಂಟು. ಇನ್ನು ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ತಿಂದ್ಕೊಳ್ಳಿ. ಆದಷ್ಟು ರೈಸ್ ಐಟಮ್ನ ಮಧ್ಯಾಹ್ನ ತಿನ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡಿ, ಓಕೆನಾ. ಬೆಳಗ್ಗೆನೂ ತೊಗೋಬೇಡಿ, ನೈಟೂ ಸಹ ತೊಗೋಬೇಡಿ, ಓಕೆನಾ. ವೆಯ್ಟ್ ಲಾಸ್ ಅಷ್ಟು ಆಗೋದಕ್ಕೆ ನಿಮಗೆ ಹೆಲ್ಪ್ ಮಾಡೋದಿಲ್ಲ ಬೆಳಗ್ಗೆ ಮತ್ತು ರಾತ್ರಿ ತೊಗೊಳ್ಳೋದ್ರಿಂದ. ಆದಷ್ಟು ನೀವು ಮಧ್ಯಾಹ್ನನೇ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನು ನೈಟ್ ಅಂತ ಬಂದರೆ ನೈಟ್ ಊಟನೂ ನೀವು ಸ್ಕಿಪ್ ಮಾಡ್ತೀವಿ ಅಂತಂದರೆ ನೈಟ್ ಊಟನೂ ಸ್ಕಿಪ್ ಮಾಡಬಹುದು. ಮಾಡಿ ಆ ಒಂದು ಜಾಗಕ್ಕೆ ಫ್ರೂಟ್ಸ್ ಆಗಿರ್ಬೋದು, ಈ ಥರ ಒಂದು ಸೀಸನಲ್ಲಿ ಯಾವುದು ಫ್ರೂಟ್ಸ್ ಸಿಗುತ್ತೋ ಅದನ್ನ ತಿನ್ನೋದಾಗಿರ್ಬೋದು. ನಮಗೆ ನೈಟ್ ಹೊತ್ತು ಹೊಟ್ಟೆ ತುಂಬ ಸ್ವಲ್ಪ ಊಟ ಮಾಡಲಾರೆ ನಿದ್ದೆ ಬರಲ್ಲ ಅನ್ನೋರು 1-2 ಚಪಾತಿ ತಿನ್ಕೊಳ್ಳಿ ಗೋಧಿದು, ಓಕೆನಾ. ಗೋಧಿದು ಬರುತ್ತೆ. ಅಕ್ಕಿದು ಬೇಡ ಜಾಸ್ತಿ, ಓಕೆನಾ. ಅಕ್ಕಿ ನಾನೇನು ಪ್ರಿಫರ್ ಮಾಡಲ್ಲ. ಅಕ್ಕಿದು ಬೇಡ. ಅಕ್ಕಿ ಅಂದ್ರೂ ಅಕ್ಕಿ ರೊಟ್ಟಿ ಅಂದರೂ ಒಂದೇ, ಇನ್ನು ರೈಸ್ ಅಂದರೂ ಒಂದೇ, ಎರಡೂ ಒಂದೇ. ಅದು ಅನ್ನದ ರೂಪಲ್ಲಿ ತಿಂತೀವಿ, ಇದು ಪುಡಿ ಇರುತ್ತೆ. ಅಕ್ಕಿನ ಪುಡಿ ಮಾಡಿರ್ತೀವಿ, ರೈಸ್ ಪೌಡರ್ನ. ಆ ಒಂದು ಮುಖಾಂತರ ನಮ್ಮ ಒಂದು ಬಾಡಿಗೆ ಹೋಗುತ್ತೆ. ಅದನ್ನು ಸಹ ಅಂತ ಏನು ವೆಯ್ಟ್ ಲಾಸಲ್ಲಿ ಎಫೆಕ್ಟ್ ಆಗೋದಿಲ್ಲ, ಓಕೆನಾ. ಹಾಗಾಗಿ ನೀವು ರೈಸ್ ಪೌಡರ್ನ ಯೂಸ್ ಮಾಡೋದು ಅಷ್ಟು ಬೇಡ, ಓಕೆನಾ. ಇದೊಂದು ಪಾಯಿಂಟು. ನೀವು ಆದಷ್ಟು ಬೆಳಗ್ಗೆ ನೈಟು ಊಟನ ಸ್ವಲ್ಪ ನೋಡ್ಕೊತೀನಿ, ಏನು ತಿನ್ನಬೇಕು ಏನು ತಿನ್ನಬಾರ್ದು. ಸ್ವೀಟ್ಸ್ಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮೈದಾ ರಿಲೇಟೆಡ್ ಆಗಿರ್ಬೋದು, ಅವೆಲ್ಲ ತಿನ್ನೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಚಾನ್ಸೇ ಆಗೋದಿಲ್ಲ. ಹಾಗಾಗಿ ಹೇಳಿದೆ. ಇನ್ನು ನೆಕ್ಸ್ಟು ನಾನು ಏನು ತೊಗೊಂಡಿದ್ದೆ ಜಾಸ್ತಿ ಫ್ರೂಟ್ಸಲ್ಲಿ ಏನು ತೊಗೊಂಡಿದ್ದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ತಿಂದಿದ್ದೀವಿ. ವಾಟರ್ ಮಿಲನ್ನು ಆ ಒಂದು ಸೀಸನಲ್ಲಿ ಯಾವ್ದು ಕಮ್ಮಿ ಸಿಗುತ್ತೋ ಅದನ್ನೆಲ್ಲ ತಿಂದಿದ್ದೀನಿ. ಆರೆಂಜು, ವಾಟರ್ ಮಿಲನ್ನು, ಬನಾನಾ ಅಂತೂ ಯಾವಾಗಲೂ ಕಮ್ಮಿಗೆ ಸಿಗುತ್ತೆ. ಇನ್ನು ಬನಾನಾ ತೊಗೊಂಬಂದು ಸ್ಟಾಕ್ ಇಟ್ಕೊಳ್ಳಿ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿಗೆ ಯಾವಾಗನ ತಿಂದರೆ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅದು ಸಹ ತುಂಬ ಹೆಲ್ಪ್ ಆಗುತ್ತೆ, ಓಕೆನಾ. ಆ ಒಂದು ಬನಾನಾ ತಿನ್ನೋದ್ರಿಂದ ಮೋಷನ್ ಹೋಗೋದಿಲ್ಲ, ತುಂಬ ಹೆಲ್ಪ್ ಆಗುತ್ತೆ, ಓಕೆನಾ. ನಮಗೆ ನೀಟಾಗಿ ಜೀರ್ಣ ಆಗುತ್ತೆ. ಆ ಒಂದು ಕಾರಣಕ್ಕೆ ನೀವು ಬನಾನಾ ಆರಾಮಾಗಿ 3 ಟೈಮು ಸಹ ತೊಗೋಬೋದು, ಓಕೆನಾ. ಇನ್ನು ನೆಕ್ಸ್ಟು ಈ ಸೊಪ್ಪು ಅಥವಾ ವೆಜಿಟೇಬಲ್ಸಲ್ಲಿ ಏನಪ್ಪ ತಿನ್ನಬಹುದು ಜಾಸ್ತಿ ಅಂದರೆ ಸೌತೆಕಾಯಿ ತಿನ್ನಿ. ಸೌತೆಕಾಯಿ ಚಳಿ ಇರೋದ್ರಿಂದ ತುಂಬ ಕಮ್ಮಿಗೆ ಸಿಗುತ್ತೆ. ಚೆನ್ನಾಗಿ ಸೌತೆಕಾಯಿ ತಿನ್ಕೊಳ್ಳಿ, ಓಕೆನಾ. ಅದು ಸಹ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಕ್ಯಾರೆಟ್ ತಿನ್ಕೊಳ್ಳಿ, ಓಕೆನಾ. ನೀವೇನಾದರೂ ಸಲಾಡ್ ತಿಂತೀರಾ ಅಂದರೆ ಸಲಾಡ್ ಮಾಡ್ಕೊಂಡು ತಿನ್ಕೊಳ್ಳಿ. ಹೀಗೆಲ್ಲ ತಿನ್ನೋದ್ರಿಂದ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವುದೇ ಒಂದು ಫ್ಯಾಕ್ಟ್ ಇರೋದಿಲ್ಲ, ಆಯಿಲ್ ಕಂಟೆಂಟ್ ಇರೋದಿಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ನಿಮ್ಮ ಒಂದು ಬಾಡಿಗೆ, ಓಕೆನಾ. ಇವೆಲ್ಲ ನೀವು ತಿನ್ನೋದ್ರಿಂದ, ಓಕೆನಾ. ಆದಷ್ಟು ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಈ ಮೊಳಕೆ ಕಟ್ಟಿದ ಕಾಳುಗಳನ್ನ ಬೇಯಿಸ್ಬಿಟ್ಟು ಸಲಾಡ್ ಥರ ತಿನ್ನೋದಾಗಿರ್ಬೋದು, ಮಿಕ್ಸ್ ಫ್ರೂಟ್ ತಿನ್ನೋದಾಗಿರ್ಬೋದು, ಇವೆಲ್ಲ ಮಾಡೋದ್ರಿಂದ ನಿಮ್ಮ ಒಂದು ವೆಯ್ಟ್ ಲಾಸ್ ಅತೀ ಸರಾಗವಾಗಿ ಕಮ್ಮಿ ಆಗುತ್ತೆ, ಓಕೆನಾ. ಇದೊಂದು ಪಾಯಿಂಟು. ನೆಕ್ಸ್ಟು ಇದ್ರ ಜೊತೆಗೆ ನೀವು ಒಂದೊಂದು ಮೊಟ್ಟೆನೂ ಸಹ ತೊಗೋಬೋದು, ಓಕೆನಾ. ನಿಮಗೇನಾದರೂ ಅಷ್ಟು ಚೆನ್ನಾಗಿ ಸಿಗುತ್ತೆ ಮೊಟ್ಟೆ ತೊಗೊಳಕ್ಕೆ, ನಮಗೆ ಪರವಾಗಿಲ್ಲ ತೊಗೊತೀವಿ ಅಂದರೆ ಡೈಲಿ ಒಂದೊಂದು ಮೊಟ್ಟೆ ತೊಗೊಳ್ಳಿ, ಓಕೆನಾ. ನೈಟನ್ನ ಆಗಿರ್ಬೋದು, ಡೇ ಆದರೂ ಆಗಿರ್ಬೋದು, ಓಕೆನಾ. ಆದಷ್ಟು ಬೆಳಗ್ಗೆ ಮತ್ತು ಮಧ್ಯಾಹ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಜೀರ್ಣ ಚೆನ್ನಾಗಾಗುತ್ತೆ, ಓಕೆನಾ. ಹಾಗಾಗಿ ನೈಟ್ ಹೊತ್ತು ಅಷ್ಟು ಬೇಡ, ಓಕೆನಾ. ಜೀರ್ಣಕ್ರಿಯೆ ಅಷ್ಟು ನೀಟಾಗಿ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆ ಮಧ್ಯಾಹ್ನ ತಿನ್ಕೊಳ್ಳಿ ಒಂದು, ಓಕೆನಾ. ಫಾರ್ ಎಕ್ಸಾಂಪಲ್ ನೀವು ಮಾರ್ನಿಂಗ್ ಹೊತ್ತು ಮಿಕ್ಸ್ ಫ್ರೂಟ್ ತಿಂದರೆ ಒಂದು ಮೊಟ್ಟೆನ ಬೇಯಿಸ್ಕೊಂಡು ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ. ಮತ್ತು ಮೆಂತ್ಯ ಸೊಪ್ಪು ತಿನ್ನಿ, ಓಕೆನಾ. ಇನ್ನೇನು ಆಮ್ಲೆಟ್ ಏನಾರ ತಿಂತೀರಾ ಅಂತ ಹೇಳಿದ್ರೆ ಅದರಲ್ಲಿ ಮೆಂತ್ಯ ಸೊಪ್ಪನ್ನ ತೊಗೊಳ್ಳಿ, ಓಕೆನಾ. ಅದು ಸಹ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ತ್ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಮೆಂತ್ಯ ಸೊಪ್ಪು. ಇದೊಂದು ಪಾಯಿಂಟು, ಓಕೆನಾ. ಹೀಗೆ ನನ್ನ ಒಂದು ರೂಟೀನ್ ಈ ಥರ ಇತ್ತು, ಓಕೆನಾ. ಇನ್ನು ನೆಕ್ಸ್ಟು ನಾನು ಯಾವೊಂದು ಫುಡ್ಡನ್ನೇ ತಗೊಂಡಿಲ್ಲ. ಈ ಫುಡ್ಡನ್ನ ನೀವು ತೊಗೊಂಡ್ರು ನಿಮಗೇನು ವೆಯ್ಟ್ ಲಾಸ್ ನೀವೇನು ಡ್ರಿಂಕ್ ಕುಡಿದ್ರೂ ಸಹ ಏನೂ ಸಹ ಹೆಲ್ಪ್ ಆಗಲ್ಲ ಅನ್ನೋದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಓಕೆನಾ. ಹಾಗೆ ಕಂಟಿನ್ಯೂಸ್ ಆಗಿ ನೀವು ನೋಡ್ತಾ ಇರಿ, ಓಕೆನಾ. ನೋಡಿ, ಇದು ಅಷ್ಟೇ ಟಾಪ್ನ ಇದು ಮೇಲ್ ಕಿತ್ತಿಟ್ಟಿದೆ, ಈಗ ಆಗ್ತಾಯಿದೆ, ಓಕೆನಾ. ರೀಸೆಂಟಾಗಿ ಆಗ್ತಾಯಿದೆ, ಹೋದ ತಿಂಗಳು ಆಗ್ತಾಯಿಲ್ಲ, ಈ ತಿಂಗಳು ಆಗ್ತಾಯಿದೆ, ಓಕೆನಾ. ಆದ್ರೂ ಫುಲ್ ಕಂಫರ್ಟಬಲ್ ಇದೆ. ತೋರಿಸ್ತೀನಿ ಹೊಟ್ಟೆ ಎಷ್ಟು ಕಮ್ಮಿ ಆಗ್ತಾ ಇದೆ ಮತ್ತು ಬೆಳ್ಳಿ ಫ್ಯಾಟ್ ಎಲ್ಲ ಎಷ್ಟು ಕಮ್ಮಿ ಆಗ್ತಿದೆ ಅಂತ. ಹಾಗೆ ಸುಮ್ಮನೆ ಸಿಂಪಲಾಗಿ ತೋರಿಸ್ತೀನಿ, ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಕಮ್ಮಿ ಆಗ್ತಾ ಇದೆ ಅಂತ.
ಈ ಹೊಟ್ಟೆ ಫುಲ್ಲು ಮುಂದೆ ಇತ್ತು ನೋಡಿ. ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ಇದು ಸ್ವಲ್ಪ ಜಾಸ್ತಿ ಇತ್ತು, ಇದು ಸಹ ಈಗ ಕಮ್ಮಿ ಆಗಿದೆ. ಓಕೆನಾ. ಆದಷ್ಟು ಫುಡ್ ಮೇಲೆ ನಮ್ಮ ಒಂದು ಡಿಪೆಂಡ್ ಆಗಿರುತ್ತೆ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ. ಓಕೆನಾ. ಹಾಗಾಗಿ ಹೇಳಿದೆ. ಫೇಸು ಅಷ್ಟೇ, ನಮ್ಮ ಒಂದು ಫೇಸಲ್ಲೂ ಸ್ವಲ್ಪ ಕಮ್ಮಿ ಆಗಿದೆ, ಶೇಪ್ ಬಂದಿದೆ ನೋಡ್ಬೋದು. ಇಲ್ಲೆಲ್ಲ ಫುಲ್ಲು ದಪ್ಪ ದಪ್ಪ ಇತ್ತು, ಈಗ ಸ್ವಲ್ಪ ಕರಗ್ತಾ ಇದೆ ನೋಡ್ಬೋದು. ಓಕೆನಾ. ನನ್ನ ಮುಂದೆ ಕಣ್ಣು ಮುಂದೆ ಕಾಣಿಸಿರುವಂಥ ಒಂದು ರಿಸಲ್ಟ್ ನಿಮ್ಗೆ ಹೇಳ್ತೀನಿ, ನೀವು ಆರಾಮಾಗಿ ಅದನ್ನು ಫಾಲೋನ ಮಾಡ್ಬೋದು. ಓಕೆನಾ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆನಾ. ಈಗ ನೆಕ್ಸ್ಟ್ ಯಾವುದು ತೊಗೊಳ್ಳಲೇ ಇಲ್ಲ, ಮುಟ್ಲೇಬಾರ್ದು ಅಂತೇಳಿ ನೆಕ್ಸ್ಟ್ ವಿಡಿಯೋ ಫುಡ್ಡಲ್ಲಿ ಯಾವ ಥರ ಇಂಪ್ರೂವ್ಮೆಂಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ನನ್ನ ಒಂದು ಚಾನಲ್ನ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ಸೇ ನಿಜ ಹೇಳಬೇಕು ಅಂದರೆ ಸಬ್ಸ್ಕ್ರೈಬೇ ಇನ್ಕ್ರೀಸ್ ಆಗ್ತಿಲ್ಲ, ಅದೇನಕ್ಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಆಗ್ತಿದ್ರು ಸಹ ತುಂಬ ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಆಗ್ತಿದ್ರು ಸಹ ತುಂಬ ಖುಷಿ ಆಗುತ್ತೆ. ನಮಗೂ ಒಂಥರ ಎನರ್ಜಿ ಇರುತ್ತೆ ಮಾಡೋದಕ್ಕೆ. ಒಳ್ಳೆ ವ್ಯೂಸ್ ಬರ್ತಾ ಇದೆ, ಒಳ್ಳೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಬಟ್ ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ. ತುಂಬ ಬೇಜಾರಾಗುತ್ತೆ. ಇಷ್ಟೊಂದು ಮಗು ಇಟ್ಕೊಂಡು ಹಿಂಗೆಲ್ಲ ಮಾಡಿದ್ರು ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಂತೇಳಿ ಬೇಜಾರಾಗುತ್ತೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.